ಹಲೋ ಫ್ರೆಂಡ್ಸ್, ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ಹುರುಳಿಕಾಳು ಸಾರು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಒಂದಿಷ್ಟು ಹುರುಳಿಕಾಳು ತೊಗೊಂಡೇನಿ ರೀ. ಇವಾಗ ಹುರ್ಕೋಬೇಕು ರೀ. ಹಿಂಗೆ ಒಂದು ಸ್ವಲ್ಪ ಕೆಂಪಾಗೋ ಮಟ್ಟ ಹುರಿಬೇಕು ರೀ ತಾವು ತೆಂಗಿನ ಒಳಗೆ ಹಾಕಿ. ಈ ಸಾರು ಅಂತೂ ಮಸ್ತ್ ಅಂದ್ರೆ ಭಾಳ ರುಚಿ ಆಕೈತೆ ರೀ. ಹುರಿದಿದ್ದ ಸ್ಮೆಲ್ ಕೇಳಿ ನಮ್ಮ ಮನೆಯವರು ಅಯ್ಯೋ ಸಾರು ಯಾವಾಗ ಎಷ್ಟು ಚಂದ ಮಾಡತ್ತಿರಲಿ ಘಮ ಘಮ ವಾಸನೆ ಬಂತಂತ ದೌಡ ಹಸು ಆಗಿಬಿಡ್ತೈತೆ ರೀ ಅವ್ರಿಗೆ. ಅವ್ರಿಗಂತೂ ಇದು ಸಾರು ಭಾಳ ಇಷ್ಟ ರೀ. ಇದು ಸಾರು ಮಾಡಿದಾಗಂತೂ ದೌಡ ಊಟ ಕೊಡ್ರಿ ಅಂತ ನಿಂದಿರ್ತಾರೆ ನೋಡಿರಿ. ಈ ರೀತಿ ಹುರ್ಕೊಂಡೇನಿ ರೀ ತಾವು. ಈಗ ತೆಗೆದು ಬಿಡೋದ್ರಿ. ಇದು ಒಂದು ಪ್ಲೇಟ್ನ್ಯಾಗ ತಗೊಳತ್ತೀನಿ ರೀ. ಈಗ ಇದಕ್ಕೆ ಒಂದು ಸಾರಿಕಾಯಿ ರೀ, ಒಂದು ಆಲೂಗಡ್ಡೆ ತೊಗೊಂಡು ದಪ್ಪಂದ ಈ ತರಕಾರಿ ಹಾಕಿ ಮಾಡೋದ್ರಿಂದ ರುಚಿ ಆಕೈತೆ ರೀ ಸಾರು. ಕುಕ್ಕರ್ನ್ಯಾಗ ಹಾಕಿ ಕುದಿಸ್ಕೊಳತ್ತೀನಿ ನೋಡಿರಿ. ಇವಾಗ ಜಲ್ದಿ ಕುದಿಯಂಗಿಲ್ಲ ರೀ. ಒಂದು 6-7 ಸೀಟಿ ತೊಗೋಬೇಕು ರೀ. ಅಂದ್ರೆ ಹಣ್ಣಗೆ ಮಸ್ತ್ ಕುದಿತಾವೆ ರೀ. ಅದಕ್ಕೆ ತರಕಾರಿ ಬೇರೆ ಬೊಗುನ್ಯಾಗ ಹಾಕಿ ಕುದಿಸಾಕತ್ತೀನಿ ರೀ. ನಾ ಇದ್ರಾಗ ಹಾಕೊಳತ್ತೀನಿ ನೋಡಿರಿ. ಅದ್ರಾಗ ಹಾಕಿಬಿಟ್ರಂದ್ರೆ ಅವು ಭಾಳ ಸಿಟಿ ಹಾಕಿಸ್ಕೋಬೇಕಾಕತ್ರಿ. ಅದು ಗಿಚಕ್ಳಿ ಹಾಕಾವ ಅಂತೇಳಿ ಹಿಂಗೆ ಸಪ್ರೇಟ್ ಕುದಿಸ್ಕೊಂಡೇನಿ ರೀ. ಇವೇನು ಒಂದು 5 ನಿಮಿಷನ್ಯಾಗ ಕುದಿತಾವ್ರಿ. ಈಗ ತುಂಬ ಕುದಿಯಾಕೆ ಇಟ್ಟೀನಿ ರೀ. ಈಗ ನೋಡಿರಿ ಎಲ್ಲ ಒಂದು 6 ಸಿಟಿ ಹಾಕಿಸ್ಕೊಂಡೇನಿ ರೀ. ಈಗ ಹಣ್ಣಂಗೆ ಕುದ ನೋಡಿರಿ. ಈಗ ಸಾರು ಹೆಂಗೆ ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡಿರಿ. ಈಗ ಒಗ್ಗರಣೆ ಹಾಕೋತೀನಿ ರೀ. ಈಗ ನೋಡಿರಿ ಬೊಗುನ್ಯಾಗ 2 ಚಮಚ ಎಣ್ಣೆ ಹಾಕೋತೀನಿ ರೀ. ಈ ಸಾರಂತೂ ಎಲ್ಲರಿಗೂ ಇಷ್ಟ ಆಕೈತೆ ರೀ. ದೇಹಕ್ಕೂ ಭಾಳ ಒಳ್ಳೇದು ರೀ. ಎಣ್ಣೆ ಕಾದ ನಂತರ ಈಗ ಅದಕ್ಕೊಂದು ಚಮಚೆ ಸಾಸ್ಮೆ ಹಾಕೊಳಕತ್ತೀನಿ ನೋಡಿರಿ. ಹಂಗೆ ಒಂದು ಚಮಚೆ ಜೀರಿಗೆ ಹಾಕ್ತೀನಿ ರೀ. ಇವೆಲ್ಲ ಚಟಪಟ ನಾನು ಇದಕ್ಕೆ ಜವಾರಿ ಟಮಾಟಿ ಹಾಕ್ಬೇಕು ರೀ. ಅದಷ್ಟು ಮಟ್ಟಿಗೆ ಸಣ್ಣ ಬರ್ತಾವ್ರನ್ನ ಆ ಟಮಾಟಿ ಹಾಕಿ ಮಾಡೋದ್ರಿಂದ ಸಾರು ಭಾಳ ರುಚಿ ಆಕೈತೆ ರೀ. ಕರಿಬೇವು ಹಾಕಕತ್ತೀನು. ನಾ ಜವಾರಿ ಟಮಾಟಿನ ಹಾಕಿದ್ದೀನಿ ರೀ ಅದ್ರಾಗ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕೋಬೇಕು ರೀ. ಜಜ್ಜಿನೂ ಅದ್ರೊಳಗೆಲ್ಲ ಹಾಕಿ ಕೆಂಪಾಗೋ ಮಟ್ಟ ಹುರ್ಕೋಬೇಕು ರೀ. ಟಮಾಟಿ ಏನಾಗ ಕರಗ್ತಾವೆ ರೀ ಎಣ್ಣೆ ಒಳಗೆ. ಒಂದು ಸ್ವಲ್ಪ ದಪ್ಪನೆ ಹೆರ್ಚ್ಕೊಂಡಿರ್ತೀನಿ ರೀ. ಇದೆಲ್ಲ ಕರಗ್ತೈತೆ ರೀ. ಕುದ್ದು ಅದ ಎಲ್ಲ ಕರಗ್ತೈತಿ. ಒಂದು ಚಮಚೆ ಅರ್ಶಿಣ ಪುಡಿ ಹಾಕಿದ್ದೀನಿ ರೀ. ಈಗ ನೋಡಿರಿ ಖಾರ ಹಾಕೋತನು. ಮಸಾಲೆ ಖಾರನ ಹಾಕಿಬಿಟ್ಟಿರ್ತೀನಿ ನಾನು. ಇದ್ರೊಳಗೆ ಮಸಾಲೆ ಹಾಕೋಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ರೀ. ಖಾರ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳೋದ್ರಿ. ನಾ 1.5 ಚಮಚೆ ಹಾಕಿದನು. ಈಗೆಲ್ಲ ನಾನು ಇದ್ರಾಗ ಫ್ರೈ ಮಾಡಿ ಈಗ ಅದಕ್ಕೆ ತರಕಾರಿ ಸುರ್ತೀನಿ ನೋಡಿರಿ. ಬಟಾಟಿ ಸೋರೆಕಾಯಿ ಕುದಿಸ್ಕೊಂಡು ಇಟ್ಕೊಂಡನು. ಇದನ್ನೆಲ್ಲ ಸರಿಯಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈ ರೀತಿ ಹುರುಳಿಕಾಳು ಇದು ಹಾಕಿ ತರಕಾರಿ ಹಾಕಿ ಮಾಡೋದ್ರಿಂದ ಸಾರು ಭಾಳ ರುಚಿಯಾಗಿರ್ತೈತೆ ರೀ. ಈಗ ಕುದಿಸ್ಕೊಂಡಿನ್ರಿ ಹುರುಳಿಕಾಳು ನೀರು ಸಮೇತನ ಅದ್ರಾಗ ಹಾಕೋದ್ರಿ. ಈಗ ಹಾಕಿ ಕುದಿಸ್ಕೋಬೇಕು ರೀ. ಈಗ ನೋಡಿರಿ ಸ್ವಲ್ಪ ಹುಂಚಿನ ಹಣ್ಣು ಹಾಕೊಳತ್ತೀನಿ ರೀ. ಟೇಸ್ಟ್ ಒಂದು ರುಚಿ ಕೊಡ್ತೈತೆ ರೀ. ಟಮಾಟಿನೂ ಹಾಕಿನೂ ಹುಂಚಿನ ಹಣ್ಣು ಹಾಕಿನೂ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ ರೀ. ಈ ಬೆಂಗ್ಳೂರು ಸೈಡ್ ಅದು ರಾಗಿ ಮುದ್ದ್ಯಾಗ ಭಾಳ ಮಾಡ್ತಾರೆ ರೀ ಅವ್ರು. ನಾನು ರಾಗಿ ಮುದ್ದೆ ಮಾಡಿಲ್ಲ. ಅನ್ನದಾಗ ರೊಟ್ಟಿ ಒಳಗೆ ತಿನ್ಬೇಕಂತೇಳಿ ನಾವು ಮಾಡಿದ್ದೀವಿ ರೀ. ಈಗ ನೋಡಿರಿ ಹಿಂಗೆ ಕುದಿಸ್ಕೋಬೇಕು ರೀ. ಈಗ ಒಂದು 5 ನಿಮಿಷದನ ಚಂದಂಗೆ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಕುದಿಯಾಕತ್ತೈತಿ. ಈಗ ಗಮ್ ಅಂತ ಪರಿಮಳ ಬರತೈತಿ. ಮ್ಯಾಲೆ ಮತ್ತೊಂದು ಸ್ವಲ್ಪ ಈಗ ಕೊತ್ತಂಬರಿ ಹಾಕಿನಿ ನೋಡಿರಿ. ಈಗ ಸಾರು ರೆಡಿ ಆಯ್ತು ನೋಡಿರಿ. ಈಗ ಬಿಸಿ ಬಿಸಿ ಸಾರು ಮಸ್ತ್ ಮಾಡಿದ್ರಿ. ರುಚಿನೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.